ನೋಡಬೇಕಾದ್ರೆ ಥಿಯೇಟ್ರಿಂದ ಹೊರಗಡೆ ಬರ್ತಿರುವ ಜನರ ಮುಖದಲ್ಲಿರುವ ಮಂದಹಾಸವೇ ಸಾಕ್ಷಿ. ಆದರೆ ಇಡೀ ಸಿನಿಮಾವನ್ನು ಕಂಡಾಗ ಈ ಸಮಾಜಕ್ಕೆ ಒಂದು ಅದ್ಭುತವಾದ ಸಂದೇಶವನ್ನು ಕೊಡ್ತದೆ. ಒಬ್ಬ ಭಿಕ್ಷುಕನಾಗಿದ್ದಂಥ ಹುಡುಗ ಒಂದು ಕುಂತಳ ಸಾಮ್ರಾಜ್ಯದ ಮಹಾರಾಜನಾಗುವುದಕ್ಕೆ ಯಾವ ರೀತಿಯಾದಂಥ ಹೋರಾಟ ಮಾಡ್ತಾನೆ, ಎಷ್ಟು ಕಷ್ಟಪಡ್ತಾನೆ ಎನ್ನುವುದು ಈ ಚಿತ್ರದಲ್ಲಿ ಗೊತ್ತಾಗ್ತದೆ. ಮತ್ತು ಯಾರ ಹಣೆಯ ಮೇಲೆ ಹಣೆ ಬರಹವನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ ಎನ್ನುವುದು ಈ ಚಿತ್ರದ ಸಂದೇಶ. ಮತ್ತು ಚಂದ್ರಹಾಸ ಎನ್ನುವ ನಾಯಕನನ್ನು ದುಷ್ಟಬುದ್ಧಿ ತನ್ನ ಜೀವನದುದ್ದಕ್ಕೂ ಚಂದ್ರಹಾಸನನ್ನು ಕೊಲ್ಲುವುದೊಂದೇ ಅವನ ಗುರಿಯಾಗಿತ್ತು. ಅಂಥ ದುಷ್ಟಬುದ್ಧಿಯ ವಿರುದ್ಧವಾಗಿ ಎಲ್ಲೂ ಕತ್ತಿ ಎತ್ತದೆ, ಯಾವ ರಕ್ತಪಾತವನ್ನು ಮಾಡದೆ ಪ್ರೀತಿಯಿಂದಲೇ ತನ್ನ ಮಾವನನ್ನು ಗೆದ್ದು ಸಂಬಂಧವನ್ನು ಗಟ್ಟಿಗೊಳಿಸಿಕೊಂಡಂಥ ಚಂದ್ರಹಾಸ ಬಹುಶಃ ಸಂಬಂಧಗಳು ಹೇಗಿರಬೇಕನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಆಗ್ತಾನಂತ ನನ್ನ ಭಾವನೆ. ಈ ಚಿತ್ರದಲ್ಲಿ ನಾನು ಒಂದು ಭಾಗ ಆದಾಗ ಆದ್ದರಿಂದ ಬಹಳ ಸಂತೋಷವಾಗ್ತಿದೆ. ಯಕ್ಷಗಾನ ಭಾಳ ಒಂದು ಶ್ರೀಮಂತವಾದ ಕಲೆ. ಆದರೆ ಇಷ್ಟು ದಿನಗಳ ಕಾಲ ಅದು ಕರಾವಳಿಗೆ ಮಾತ್ರ ಸೀಮಿತ ಆಗಿತ್ತು. ಆ ಕರಾವಳಿಯೇತರ ಭಾಗಕ್ಕೆ ಇನ್ನೂ ಹೋಗಿರಲಿಲ್ಲ. ಆದರೆ ಈ ಸಿನಿಮಾದ ಮೂಲಕ ಕರ್ನಾಟಕದ ಮನೆ ಮನೆಗೆ ಯಕ್ಷಗಾನ ಹೋಗ್ತಾ ಇದೆ. ನೀವೆಲ್ಲರೂ ಕೂಡ ಕರ್ನಾಟಕದ ಎಲ್ಲರೂ ಈ ಸಿನಿಮಾವನ್ನು ನೋಡಲೇಬೇಕು. ನಮ್ಮ ಯಕ್ಷಗಾನ ಶ್ರೀಮಂತಿಕೆಯನ್ನು, ಕನ್ನಡ ಶ್ರೀಮಂತಿಕೆಯನ್ನು ಸಾರುವಂಥ ಕಥೆಯನ್ನು ನೋಡಬೇಕು. ಒಂದು ಲೈನಲ್ಲಿ ವೀರಚಂದ್ರಹಾಸದ ಬಗ್ಗೆ ಹೇಳೋದಾದರೆ, ಝೀರೋಯಿಂದ ಹೀರೋ ಆದವರೆಲ್ಲರೂ ಕೂಡ ವೀರಚಂದ್ರಹಾಸರೇ. ರವಿ ಬಸ್ರೂರಿನ ಬದುಕಿನ ಕತೆ ಕೂಡ ಹಾಗೇ ಇದೆ. ಅಂತಹ ಅವರು ಒಂದು ಈ ಯಕ್ಷಗಾನ ಒಂದು ಕಥೆಯನ್ನು ಮಾಡಿದ್ದಾರೆ. ನೀವೆಲ್ಲರೂ ಇದನ್ನು ನೋಡಿ ನಿಮ್ಮವರಿಗೆ ನೋಡುವಂತೆ ಹೇಳಿ. ಥ್ಯಾಂಕ್ ಯು. ಅದು ಯಾಕೆ ಅಂತ ಹೇಳಿದರೆ, ಅದೇ ಕರಾವಳಿ ಭಾಗದಿಂದ ಬಂದಂಥ ರವಿ ಬಸ್ರೂರವರು ಕರಾವಳಿಯಲ್ಲಿ ಅದೇ ಅವರು ಹುಟ್ಟಿ ಈ ತನಕ ಬಂದ ತನಕ ಅವರ ಸುತ್ತಮುತ್ತಲಿನ ಪರಿಸರದಲ್ಲಿ ಇದ್ದಂಥ ಒಂದು ಕಲೆ ಯಕ್ಷಗಾನ. ಆದರೆ ಅನೇಕ ಬಂದವರು ಹೋದವರು ಕೂಡ ಯಾರೂ ಕೂಡ ಈ ತನಕ ಯಕ್ಷಗಾನ ಕಲೆಯನ್ನು ವಿಶ್ವಗಾನಕ್ಕೆ ಒಪ್ಪಿಸುವಂಥ ಈ ರೀತಿಯ ಸಿನಿಮಾ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಯಾರೂ ಮಾಡಿರಲಿಲ್ಲ. ಆದರೆ ರವಿ ಬಸ್ರೂರವರು ಮೊಟ್ಟ ಮೊದಲಾಗಿ ಪ್ರಯತ್ನ ಮಾಡಿದ್ದಾರೆ. ಇಂತಹ ಪ್ರಯತ್ನಗಳು ಸಾವಿರ ಆಗ್ಬೋದು. ಯಾಕಂತ ಹೇಳಿದರೆ ಕನಿಷ್ಠ ಒಂದು 5,000 ಕಥೆಗಳು ನಮ್ಮ ಯಕ್ಷಗಾನದಲ್ಲಿದೆ. ನಮ್ಮ ಯಕ್ಷಗಾನ ಕಲಾವಿದರಿಗೆ ಇನ್ನೊಂದಿಷ್ಟು ಅವಕಾಶಗಳಾಗ್ತದೆ. ಮೊನ್ನೆ ಅವರು CM ಅವರಿಗೆ ಮನವಿ ಪತ್ರ ಕೊಡುವಾಗ ಕೂಡ ಇದನ್ನೇ ಹೇಳಿದ್ದಾರೆ. 6 ತಿಂಗಳು ಯಕ್ಷಗಾನ ಕಲಾವಿದರಿಗೆ ಮೇಳಗಳಿರ್ತದೆ, 6 ತಿಂಗಳು ಅವರು ಖಾಲಿ ಇರ್ತಾರೆ, ಅವರಿಗೇನಾದರೂ ವ್ಯವಸ್ಥೆ ಆಗಬೇಕು, ಅವರ ಬದುಕಿಗೆ ಆಗಬೇಕು ಅಂತ. ಅಂದರೆ ಒಟ್ಟು ಯಕ್ಷಗಾನ ಕಲಾವಿದರಿಗೆ ಮತ್ತು ನಮ್ಮ ಯಕ್ಷಗಾನವನ್ನು ವಿಶ್ವಗಾನವಾಗಿಸುವಂಥ ಮಹಾ ಪ್ರಯತ್ನಕ್ಕೆ ರವಿ ಬಸ್ರೂರು ಹೋಗಿದ್ದಾರೆ. ನಿರೀಕ್ಷಿಸಿ, ಈಗಷ್ಟೇ ಫಸ್ಟ್ ಮುಗಿಸಿ ಬರ್ತಾ ಇದ್ದೇವೆ. ಖಂಡಿತ ನಿರೀಕ್ಷಿಸಿ. ಥ್ಯಾಂಕ್ ಯು.